ಇನ್ನು ಕೋಳಿವಾಡ ವಿರುದ್ಧ ಏಕವಚನದಲ್ಲೇ ಜಮೀರ್ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಪಕ್ಷದ ಹೈಕಮಾಂಡ್ ಯಾರು? ಕೋಳಿವಾಡ ಅಲ್ಲ. ನಮ್ಮ ಹೈಕಮಾಂಡ್ ಸೋನಿಯಾ, ರಾಹುಲ್, ವೇಣುಗೋಪಾಲ್ ಇವರು ಹೇಳಿದ್ರೆ ಮಾತ್ರ ತೂಕ ಇರುತ್ತೆ, ಇವನು ಯಾವನೋ ಹೇಳಿದ್ರೆ ಆಗುತ್ತಾ ಅಂತ ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುನಿಲ್ ಜೊತೆ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಕೇಳೋಣ ಬನ್ನಿ. ಹಿರಿಯ ಸಚಿವರು ಜಮೀರ್ ಅಹಮದ್ ಅವರು ನೇರವಾಗಿ ಮಾತಾಡ್ತಾರೆ. ಸರ್, ಕೋಳಿವಾಡ ಅವರು ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕೋಳಿವಾಡ ಅವರು ಮಾಜಿ ಸ್ಪೀಕರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು ಹೇಳಿಕೆ ನೀವು ನೋಡಿರ್ಬೋದು. ಯಾರು ಹೇಳಿದ್ರು ನಾನು ರಾಜೀನಾಮೆ ಕೊಡಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗ ನಮ್ಮ ಪಕ್ಷದ ಹೈಕಮಾಂಡ್ ಯಾರು? ಕೋಳಿವಾಡ ಅವರು ಆಗೋಕ್ಕಾಗಲ್ಲ. ನಮ್ಮ ಪಕ್ಷದ ಹೈಕಮಾಂಡ್ ಆಯ್ಕೆ ಅಂದದ್ದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ವೇಣುಗೋಪಾಲ್. ಅವ್ರು ಹೇಳಿದ್ರೆ ಮಾತ್ರ ಅದು ತೂಕ. ಅದು ಇವನು ಯಾವಾರು ಹೇಳ್ಬಿಟ್ರೆ ಆಗ್ತದೆ. ಅದು ಬಿಜೆಪಿ ಪ್ರತಿಭಟನೆ ಕೂಡ ದೊಡ್ಡದಾಗಿ ಮಾಡ್ತಾ ಇದೆ. ಬಿಜೆಪಿ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಭಟನೆ ಮಾಡ್ತಾರೆ. ಇಲ್ಲ, ಅವ್ರಿಗೆ ಬೇರೆ ಯಾವುದು ಇಶ್ಯೂ ಇಲ್ಲ. ಈಗ ಸಿದ್ದರಾಮಯ್ಯ ಅವ್ರದ್ದು ಪಾಪ್ಯುಲಾರಿಟಿ ಸೇರ್ಸೋಕ್ಕಾಗ್ತಾ ಇಲ್ಲ, ಬೇರೆ ಯಾವುದು ಇಶ್ಯೂ ಇಲ್ಲ. ಅವರು ಆ ಹಿನ್ನೆಲೆಯಲ್ಲಿ ಅವ್ರು ರಾಜಕೀಯ ಮಾಡ್ತಾರೋ ಮಾಡ್ಕೊಳ್ಳಿ. ಅವರು ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ. ಹಂಗಾರೆ ಮುಖ್ಯಮಂತ್ರಿ ಹೇಳಿದ್ದಾರೆ ರಾಜೀನಾಮೆ ಕೊಡೋದು. ಯಾವುದಕ್ಕೆ ರಾಜೀನಾಮೆ ಕೊಡಬೇಕು? ಏನಿದೆ ಅಂತ ರಾಜೀನಾಮೆ ಕೊಡಬೇಕು? ಏನಿದೆ ಅಂತ ರಾಜೀನಾಮೆ ಕೊಡಬೇಕು? ಯಾವುದಕ್ಕೆ ರಾಜೀನಾಮೆ ಕೊಡಬೇಕು? ಕೋಳಿವಾಡ ಅವ್ರು ಯಾಕೆ ಹೇಳಿದ್ರು ಅಂತ? ಹೀಗೆ ನಾನು ಏನು ಹೇಳಿದ್ದು ನಿಮಗೆ, ನಮ್ಮ ಪಕ್ಷದ ಹೈಕಮಾಂಡ್ ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು. ಇದಿಷ್ಟು ಜಮೀರ್ ಅಹಮದ್ ಅವರ ಮಾತು. ಯಾಕೆಂದ್ರೆ ಕೋಳಿವಾಡ ಹೇಳಲಿಕ್ಕೆ ಯಾರು? ಅವರೇನು ನಮ್ಮ ಹೈಕಮಾಂಡ್? ನಮಗೆ ಹೈಕಮಾಂಡ್ ಇರುವಂಥದ್ದು ಕೆ ಸಿ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲ್ ಅವರು, ಸೋನಿಯಾ ಗಾಂಧಿ ಅವರು ಹೇಳಿದ್ರೆ ಮಾತ್ರ ಒಂದು ಏನೋ ರಾಜೀನಾಮೆ ವಿಚಾರ, ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಅನ್ನೋ ಮಾತುಗಳು ಕೂಡ ಈಗಾಗಲೇ ಜಮೀರ್ ಅಹಮದ್ ಹೇಳ್ತಾ ಇರುವಂತು. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಹಾಗಾದ್ರೆ ಸಿಎಂ ರಾಜೀನಾಮೆ ಬಗ್ಗೆ ಕೋಳಿವಾಡ ಹೇಳಿದ್ದು ಏನು? ಬನ್ನಿ ನೋಡೋಣ. ಪಕ್ಷವನ್ನು ಮುಜುಗರಕ್ಕೆ ಎಡೆಮಾಡಿಕೊಡದೆ ಪಕ್ಷದ ಹಿತದೃಷ್ಟಿಯಿಂದ ಸದ್ಯಕ್ಕೆ ರಾಜೀನಾಮೆ ಕೊಡುವುದು ಪಕ್ಷದ ದೃಷ್ಟಿಯಿಂದ ಸೂಕ್ತ ಅಂತ ನನ್ನ ಅಭಿಪ್ರಾಯ. ನಾನು ಪಕ್ಷದ ಮುಜುಗರ ಆಗಬಾರ್ದು ಮತ್ತು ಅವರಿಗೂ ಒಳ್ಳೆಯ ದೃಷ್ಟಿಯಿಂದ, ಅವರಿಗೂ ಕಳಂಕ ಬರಬಾರದು ಅನ್ನೋ ದೃಷ್ಟಿಯಿಂದ ನಾನು ಈ ರಾಜೀನಾಮೆ ಕೊಟ್ಟು ವಿಚಾರಣೆಯಲ್ಲಿ ನಿಷ್ಕಳಂಕಿತರಾದ ಕೂಡಲೇ ಪುನಃ ಮುಖ್ಯಮಂತ್ರಿಗಳಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸಿಎಂ ರಾಜೀನಾಮೆಗೆ ಕೋಳಿವಾಡ ಆಗ್ರಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಬಿ ಕೋಳಿವಾಡ ಅವರ ಅಭಿಪ್ರಾಯ ಹೇಳಿದ್ದಾರೆ. ಅವರ ವೈಯಕ್ತಿಕ ಅಭಿಪ್ರಾಯ. ನಾನು ರಾಜೀನಾಮೆ ಕೊಡುವ ಪ್ರಶ್ನೆನೇ ಇಲ್ಲ. ಕೋಳಿವಾಡ ಆಗ್ರಹ ತಳ್ಳಿ ಹಾಕಿದ ಸಿಎಂ, ಈ ಕೇಸ್ನಲ್ಲಿ ನಾನು ಏನೂ ತಪ್ಪು ಮಾಡಿಲ್ಲ, ಅದರಿಂದಾಗಿ ರಾಜೀನಾಮೆ ಕೊಡುವ ಪ್ರಮೇಯವೇ ಇಲ್ಲ. ಸಿಎಂ ರಾಜೀನಾಮೆಗೆ ಕೋಳಿವಾಡ ಆಗ್ರಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಬಿ ಕೋಳಿವಾಡ ಅವರ ಅಭಿಪ್ರಾಯವನ್ನ ಹೇಳಿದ್ದಾರೆ. ಅವರ ವೈಯಕ್ತಿಕ ಅಭಿಪ್ರಾಯ. ನಾನು ರಾಜೀನಾಮೆ ಕೊಡುವ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಈಗ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ, ಆಯ್ತಾ? ಯಾಕಂದ್ರೆ ನಾ ಏನೂ ತಪ್ಪು ಮಾಡಿಲ್ಲ ಈ ಕೇಸ್ನಲ್ಲಿ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಈಗ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ, ಆಯ್ತಾ? ಯಾಕಂದ್ರೆ ನಾ ಏನೂ ತಪ್ಪು ಮಾಡಿಲ್ಲ ಈ ಕೇಸ್ನಲ್ಲಿ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಈಗ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ, ಆಯ್ತಾ? ಯಾಕಂದ್ರೆ ನಾ ಏನೂ ತಪ್ಪು ಮಾಡಿಲ್ಲ ಈ ಕೇಸ್ನಲ್ಲಿ.